ಮಮ್ಮಿ ಮಾತಾಡ್ಸಕ್ಕೆ ಬಿಟ್ಟಿಲ್ಲ 3 ದಿನದಿಂದ ಅಂತ ಅವನಿಗೆ ಪ್ರೀತಿ. ಮಮ್ಮಿ ಕಂಡ್ರೆ ಪ್ರೀತಿ ಅವನಿಗೆ. ಅಲ್ಲ ಗುಂಡು ಓನೆಮ್ಮ. ಅಯ್ಯೋ ಪಾಪ ಹೆಂಗಾಡ್ತವನು. ಬಾರ ಇಲ್ಲಿ ಬೈಲಿ ಬಾ. ಏನು ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬರೋದಕ್ಕಾಗಲ್ಲ ಶಿವಮೊಗ್ಗಗೆ. ಹಾಗಾಗಿ ಚೌಡೇಶ್ವರಿಗೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಸೊ ನಾಳೆ ಜೋಗೊಂದಿದೆ, ಅದು ಬಿಟ್ಟು ಚೌಡೇಶ್ವರಿ ದೇವಸ್ಥಾನದಿಂದ ಡೈರೆಕ್ಟ್ ಹಿಂಗೆ ಗಾಡೀಲಿ ಬಂದಿದ್ದು ನಾನು. ನೋಡೋಣ ಹಿಂಗೆ ಒಂದು ಬ್ರಿಡ್ಜ್ ಮೇಲೆ ವೀಡಿಯೋ ಮಾಡ್ದಂಗೆ ಇರುತ್ತೆ ಅಂತೇಳಿ ನಾನು ಬಂದಿದ್ದು. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ವ್ಯೂವು. ಏನಾದರೂ ಧೈರ್ಯವಾಗಿ ಸಾಧನೆ ಮಾಡ್ಬೇಕು ಹೆಣ್ಮಕ್ಳುಗಳು. ಏನೂ ಆಗಲ್ಲ ಅವ್ರ ಕೈಲಿ. ಕೋಣೆ ಬಿಟ್ಟರೆ ಏನು ಕೆಲಸ ಇಲ್ಲ ಅವ್ರಿಗೆ. ಅಡುಗೆ ಮನೆ ಬಿಟ್ಟರೆ ಇನ್ನೇನು ಲೈಫೇ ಗೊತ್ತಿಲ್ಲ ಅಂತಾರಲ್ವ, ಅವರಿಗೆಲ್ಲ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು ನಾವು. ಗುಯ್ಯ ತಗೊಳ್ತಾಯಿದ್ದೀವಿ. ಸೊ ಬೇರೆ ಈ ರೋಡ್ ಇವಾಗ ಮಳೆ ತುಂಬ ಉಳಿದಿದೆ ಇಲ್ಲಿ. ಎಲ್ಲೋದ್ರೂ ಮಳೆ. ಶಿವಮೊಗ್ಗ ಸಿಕ್ಕಾಪಟ್ಟೆ ಮಳೆ. ಸೊ ನಾವು ಇವಾಗ ಸಿಗಂದೂರಿನಲ್ಲಿ ಮಳೆಯ ಜೊತೆಯಲ್ಲಿ ನಾವೀಗ ಸಿಗಂದೂರಲ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇದು ಮುಂದುವರೆದ ಭಾಗ. ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನ ಆದಮೇಲೆ ನಾವು ಇವಾಗ ಹೊರಟಿರೋದು ಸಿಗಂದೂರು ಸೇತುವೆ ನೋಡೋದಕ್ಕೆ. ಸೊ ಆ ಸೇತುವೆ ಬಗ್ಗೆ ನಾವು ಇವಾಗ ಹೇಳಲೇಬೇಕು. ಆ್ಯಕ್ಚುಲಿ ನನ್ನ ಗಾಡಿ ನೋಡೋದಕ್ಕೆ ಆ ಥರ ಇದೆ ಅಷ್ಟೇ. ಮರಳು ಮತ್ತು ನೆಲದಲ್ಲಿ ತೇವ ಇದ್ದರೆ ನನ್ನ ಗಾಡಿ ಎಳೆಯೋದಿಲ್ಲ. ಸೊ ನನಗೆ ಎಲ್ಲಿ ಜಾರುತ್ತೋ ಅಂತ ಒಂದು ಕಡೆ ಭಯ. ಮಳೆ ಬೇರೆ ಬರ್ತಾಯಿತ್ತು. ಹಂಗಾಗಿ ನಾನೇನು ಮಾಡಿದೆ, ಒಂದು ಕಡೆ ಕೊಡೆ ಹಿಡ್ಕೊಂಡು ಇನ್ನೊಂದು ಕಡೆ ನಿಧಾನವಾಗಿ ಹೋಗ್ತಾ ಇದ್ದೆ ದೇವಸ್ಥಾನದ ಒಂದು ರೋಡಲ್ಲಿ. ಎಲ್ಲರೂ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಾವು ಪುಣ್ಯ ಮಾಡಿದರೆ ಒಂದು ಕಡೆ ಪುಣ್ಯಕ್ಷೇತ್ರಗಳಲ್ಲಿ ದೇವಿ ದರ್ಶನ ಅಥವಾ ದೇವರ ದರ್ಶನ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಮ್ಮ ಅದೃಷ್ಟ ಹೇಳಬೇಕು ಅಂದರೆ, ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಆ ಒಂದು ದರ್ಶನ ಸಿಗೋದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಸೊ ಆ ದರ್ಶನ ಸಿಕ್ಕಿದೆ ಅಂದರೆ ನಾವು ಪುಣ್ಯವಂತರು ಅಂತನೋ. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಅನ್ನೋದು ದೇವ್ರ ಬಗ್ಗೆ ಅಷ್ಟು ಅಪಾರವಾದ ಒಂದು ಬಾಂಧವ್ಯ ಇಟ್ಕೊಂಡಿರೋ ಅಂಥದ್ದು ಹಿಂದೂ ಸಂಪ್ರದಾಯ ನಮ್ಮದು. ಸೊ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಹಿಂದೂ ಆಗ್ಬಿಟ್ಟು ನಾವು ಎಷ್ಟೆಲ್ಲ ಈ ದೇವ್ರಗಳ ಬಗ್ಗೆ ತಿಳ್ಕೊಂಡಿರ್ತೀವಿ. ಅವ್ರಗಳ ಬಗ್ಗೆ ನಾವು ಎಷ್ಟು ಭಕ್ತಿಯಿಂದ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಜೀವನದಲ್ಲಿ ನಡೀತಾ ಇರೋ ಒಂದು ಜೀವನ ಅಂತ ಹೇಳ್ಬೋದು. ಏನಪ್ಪ ಗುಯ್ ಅಂತ ಐತೆ. ಇಲ್ಲೆಲ್ಲ ಮಳೆ ಸಿಕ್ಕಾಪಟ್ಟೆ ಒಂಥರ ಜೀರ್ಜಿಂಬೆ ಜುಯ್ ಅಂತ ಐತೆ. ಇಂಥ ವೆದರಲ್ಲಿ ಗಾಡಿ ಓಡ್ಸೋಕ್ಕಾಗ್ಲಿ ಏನೋ ಒಂಥರ ಖುಷಿ ಗೊತ್ತಾ ಇಲ್ಲಿ. ಟ್ರಾವೆಲ್ ವೀಡಿಯೋ ಮಾಡ್ಬೇಕಾದಕ್ಕೆ ಟ್ರಾವೆಲ್ ಮಾಡಿದ್ರೆ ಒಂಥರ ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಆ್ಯಕ್ಚುಲಿ ಬೆಡ್ ರಿಟರ್ನು ನಾವು. ಸೊ ಲೈಫ್ ಗುಯ್ಯ ತಗೊಳ್ತಾಯಿದ್ದೀವಿ. ಸೊ ಬೇರೆ ಈ ರೋಡ್ ಇವಾಗ ಮಳೆ ತುಂಬ ಉಳಿದಿದೆ ಇಲ್ಲಿ. ಎಲ್ಲೋದ್ರೂ ಮಳೆ. ಶಿವಮೊಗ್ಗ ಸಿಕ್ಕಾಪಟ್ಟೆ ಮಳೆ. ಸೊ ನಾವು ಇವಾಗ ಸಿಗಂದೂರಿನಲ್ಲಿ ಮಳೆಯ ಜೊತೆಯಲ್ಲಿ ನಾವೀಗ ಸಿಗಂದೂರಲ್ಲಿ. ಆ್ಯಕ್ಚುಲಿ ಚೌಡೇಶ್ವರಿ ದೇವರ ದರ್ಶನ ಆಯಿತು. ಆ್ಯಕ್ಚುಲಿ ಸ್ಟಾಲ್ ಮುಗ್ದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ಕೆಲಸ ಇತ್ತು. ಆ ಕೆಲಸದ ಮೇಲೆ ಹೋಗಿದ್ದೆ. ಸೊ ಹಂಗೆ ಗ್ಯಾಪಲ್ಲಿ ಆ ದೇವ್ರ ದರ್ಶನ ಆಯಿತು, ಅದ್ರ ಜೊತೆಗೆ ಒಂದು ವೀಡಿಯೋನೂ ಆಯಿತು. ಸೊ ಅದ್ರ ಜೊತೆಲಿ ಪೂರ್ವಿನೂ ಕೂಡ ನೋಡ್ದಂಗೆ ಆಯಿತು ಅಲ್ಲೆಲ್ಲ ಪ್ಲೇಸಸ್. ನಾವು ತುಂಬ ಚಿಕ್ಕವನಿರೋವಾಗ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಅವಾಗ ಹೋಗಿದ್ದಿದ್ದು ಲಾಂಚಲ್ಲಿ. ಅದು ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಒಂಥರ ಅವ್ನು ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಮಗನ ಕರ್ಕೊಂಡೋಗ್ಬೇಕಾಯ್ತು. ಸ್ಕೂಲಲ್ಲಿ ರಿಕ್ವೆಸ್ಟ್ ಮಾಡಿ ಲೆಟ್ರ್ ತಗೊಂಡೆ ನಾನು. ಕಾರಿಂದ ಅವನೇ ವೀಡಿಯೋಸ್ ಮಾಡ್ತಾ ಇದ್ದಾನೆ ಹೆಂಗೆಂಗೋ. ಕೊಲ್ಲೂರು ಇಲ್ಲಿಂದ 52 ಕಿಲೋಮೀಟರ್ ಇದೆ. ಕೊಲ್ಲೂರಿಗೆ ಏನೋ ಸದ್ಯಕ್ಕೆ ಹೋಗಲ್ಲ ನಾವು. ಸೊ ಇದು ದೇವರ ಹೆಬ್ಬಾಗಿಲು. ನಾವು ಇಲ್ಲಿಂದ ಯಾವ ಕಡೆ ಟರ್ನ್ ಆಗಬೇಕು
ಲೆಫ್ಟೇ ಅನಿಸುತ್ತೆ. ನಾವಿವಾಗ ಒಂದು ಕಡೆ ಉಳ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು. ಅದಾದಮೇಲೆ ನಾಳೆ ಜರ್ನಿ ಎಲ್ಲಿಗೆ ಏನು ಕತೆ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ನಾವು ಇವಾಗ ಲೆಫ್ಟಿಗೆ ಹೋಗೋದು. ಸೊ ಇವಾಗ ಅದು ಆರ್ಚು ಅಲ್ಲಿದೆ ನೋಡಿ. ಆ್ಯಕ್ಚುಲಿ ನಾವಿವಾಗ ಬ್ರಿಡ್ಜ್ ಹತ್ರ ಹೋಗ್ತಾ ಇರೋದು. ಎಲ್ಲ ಕಡೆ ತೇವ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಗಾಡಿ ಓಡಿಸ್ಬೇಕು. ರೋಡೆಲ್ಲ ಇಳಿಜಾರಾಗಿರುತ್ತೆ, ಅದಕ್ಕೆ ಸ್ವಲ್ಪ ಹಿಮ್ಮುಖ ಮೊಮ್ಮುಖ ಅದೇನೋ ಗೊತ್ತಿಲ್ಲ ಮುಖಗಳು ನೋಡ್ಕೊಂಡು ಹೋಗ್ಬೇಕು ನಾವು. ಇದು ತುಂಬ ಇಳಿಜಾರು ಇದೆ, ನಿಧಾನವಾಗಿ ಚಲಿಸಬೇಕು. ವಿಡಿಯೋ ಮಾಡ್ಕೊಂಡು ಬರ್ತಾನೆ ಕಾರ್ ಒಳಗಡೆ. ಸೊ ತೇವ ಇದೆಯಲ್ಲ, ಅದಕ್ಕೆ ನಿಧಾನ ಹೋಗ್ತಾ ಇದ್ದೀನಿ. ಆಮೇಲೆ ಫುಲ್ ಡೌನ್ ಇದೆ ಇಲ್ಲಿ, ಅದಕ್ಕೆ ಭಯ. ಸೊ ಇಂಥ ಒಂದು ಎಕ್ಸ್ಪಿರಿಮೆಂಟ್ ನಾವು ಯಾವತ್ತೂ ಮಾಡಿಲ್ಲ ಅನ್ಕೋತೀನಿ, ಬಟ್ ಚೆನ್ನಾಗಿದೆ. ಏನಾದರೂ ಧೈರ್ಯವಾಗಿ ಸಾಧನೆ ಮಾಡ್ಬೇಕು ಹೆಣ್ಮಕ್ಳುಗಳು. ಏನೂ ಆಗಲ್ಲ ಅವ್ರ ಕೈಲಿ. ಕೋಣೆ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ, ಅಡುಗೆ ಮನೆ ಬಿಟ್ಟರೆ ಇನ್ನೇನು ಲೈಫೇ ಗೊತ್ತಿಲ್ಲ ಅಂತಾರಲ್ವ, ಅವರಿಗೆಲ್ಲ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು. ಎಂತೆಂಥ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ, ಬಟ್ ಅದು ಚೆನ್ನಾಗಿದೆ. ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಲೈಫ್ ಇರೋದು ಒಂದೇ, ಇರೋ ಗಂಟ ಒಳ್ಳೆ ಖುಷಿಯಾಗಿ ಅನ್ಭವಿಸ್ಬಿಡಿ ಲೈಫ್ನ. ಮತ್ತಿಂಥ ಲೈಫ್ ಸಿಗೋಲ್ಲ ನಮಗೆ. ಯಾಕಂದರೆ ಮನುಷ್ಯ ಜನ್ಮ ಅದೇನು ಒಂದೇ ಟೈಮ್ ಸಿಗುತ್ತೋ, ಅದು ಎಷ್ಟು ಟೈಮ್ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಇರೋ ಮನುಷ್ಯನ ಜೀವನದ ಒಂದು ಜನ್ಮನ ಸರಿಯಾಗಿ ಸಾರ್ಥಕಗೊಳಿಸ್ಕೊಳ್ಳಿ. ಅಪ್ಪ ಇವಾಗ ರೋಡ್ ಚೆನ್ನಾಗಿರೋ ಸಿಕ್ಕಿದ್ರೆ ನಾವು ಸ್ಪೀಡಾಗಿ ಹೋಗುವ. ಯಾಕಂದರೆ ಅವ್ರು ಡೌನ್ ಇತ್ತಲ್ಲ, ಅದಕ್ಕೆ ನಂಗೆ ಭಯ ಪಡ್ತಾ ಇದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಒಂದು ಜಾಗಕ್ಕೆ ಮಟ್ಟಕ್ಕೆ ರೀಚ್ ಆಗಿದೆ. ಇವಾಗ ಚೆನ್ನಾಗಿದೆ ರೋಡ್, ಆರಾಮಾಗಿ ಹೋಗ್ಬೋದು. ನಾನು ಇವಾಗ ಸಿಗಂದೂರು ಬ್ರಿಡ್ಜ್ ಮೇಲೆ ಇರೋವಂಥದ್ದು. ಆ್ಯಕ್ಚುಲಿ ಇಲ್ಲಿಂದ ನೋಡ್ತಾ ಇದ್ರೆ ನೀರನ್ನೆಲ್ಲ ಸಖತ್ತು ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ಲಾಂಚು ಅದೇನೋ ಹೇಳ್ತಿದ್ದಲ್ಲ, ಅದೆಲ್ಲ ಆವಾಗ ಅಲ್ಲಿಂದ ಇದು ಮಾಡ್ತಿದ್ರು ಅಂತ ಅನಿಸುತ್ತೆ. ನನಗೆ ನೆನಪಿಲ್ಲ ಸರಿಯಾಗಿ, ತುಂಬ ವರ್ಷಗಳಾದಮೇಲೆ ಬಂದಿರೋದು. ಪೂರ್ವಿ ಕರೆಕ್ಟಾಗಿ 1 ವರ್ಷದ ಒಳಗಡೆ ಇದ್ದ ಅಷ್ಟೇ. ಸೊ ಇವಾಗ ಅವ್ನಿಗೆ 11 ವರ್ಷ ನಡೀತಾ ಇದೆ. ತುಂಬ ವರ್ಷಗಳಾಗಿರೋದ್ರಿಂದ ನನಗೇನೂ ನೆನಪಿಲ್ಲ ಸರಿಯಾಗಿ ಇಲ್ಲಿ ಬಂದಿರೋದು. ಬಟ್ ಈ ಬ್ರಿಡ್ಜ್ ಮೇಲಿಂದ ಹೆಂಗೆ ಕಾಣಿಸ್ತಿದೆ ವ್ಯೂ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ಬಟ್ ಮಳೆ ಬರ್ತಾಯಿತ್ತು, ಹಂಗೆ ನಾನು ರೋಡ್ ಮೇಲೆ ಬಂದೆ. ಸೊ ಚೌಡೇಶ್ವರಿ ದೇವಸ್ಥಾನದಿಂದ ಡೈರೆಕ್ಟ್ ಹಿಂಗೆ ಗಾಡೀಲಿ ಬಂದಿದ್ದು ನಾನು. ನೋಡೋಣ ಹಿಂಗೆ ಒಂದು ಬ್ರಿಡ್ಜ್ ಮೇಲೂ ವೀಡಿಯೋ ಮಾಡ್ದಂಗೆ ಇರುತ್ತೆ ಅಂತೇಳಿ ನಾನು ಬಂದಿದ್ದು. ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿದೆ ವ್ಯೂ. ಆ್ಯಕ್ಚುಲಿ ಅಲ್ಲಿ ಸಿಮೆಂಟ್ ರೋಡ್ ಥರ ಇದೆ ನೋಡಿ, ಅಲ್ಲಿ ಡೌನಿಗೆ ಅಲ್ಲಿ ಲಾಂಚ್ ಬಂದು ಇದಾಗ್ತಾ ಇದ್ದಿದ್ದು, ಅಂದರೆ ಬಿಡ್ತಾ ಇದ್ದಿದ್ದು. ದೇವಸ್ಥಾನಕ್ಕೆ ಹೋಗೋರಿಗೆ ಅಲ್ಲಿಗೆ ಡ್ರಾಪ್ ಮಾಡ್ತಾಯಿದ್ರು. ಸೊ ಫಸ್ಟು ಇದರಿಂದ ರೈಟ್ ಕಡೆಯಿಂದ ತಗೊಳ್ತಾ ಇದ್ದಿದ್ದು. ಸೊ ಇವಾಗ ಮಳೆ ಹನಿತಾ ಇದೆ ಜೋರಾಗಿ. ಸೊ ಲಾಂಚೆಲ್ಲ ಇದ್ದಿದ್ದಾಗ ಒಂಥರ ಅದು ಸಮುದ್ರದಲ್ಲೇ ಹೋದಂಗೆ ಫೀಲ್ ಇರ್ತಾಯಿತ್ತು ಈ ಕೆರೆ ಒಳಗಡೆ ಬಂದಾಗ ಇದಾದಾಗ. ಬಟ್ ಈ ಒಂದು ಇದನ್ನು ಕಟ್ಟಾದ್ಮೇಲೆ ತುಂಬ ಜನಕ್ಕೆ ಅನುಕೂಲ ಆಗಿದ್ದೇನು ಅಂದರೆ ಡೈರೆಕ್ಟಾಗಿ ಕಾರ್ ಸಮೇತ ದೇವಸ್ಥಾನ ಗಂಟ ಹೋಗ್ತಾರೆ. ಸೊ ಅದು ತುಂಬ ಅನುಕೂಲ ಆಗಿರೋವಂಥ ವಿಷಯ. ಅವಾಗೆಲ್ಲ ಕಾರ್ಗಳನ್ನ ಬಿಡ್ತಾ ಇರಲಿಲ್ಲ. ಇಲ್ಲಿ ಲೋಕಲ್ ಇರೋರನ್ನ ಮಾತ್ರ ಲಾಂಚ್ ಒಳಗಡೆ ಕಾರ್ಗಳನ್ನ ಬೈಕ್ಗಳನ್ನ ಬಿಟ್ಕೊಳ್ತಾ ಇದ್ರು. ದೂರದಿಂದ ಯಾರೇ ಬಂದರೂ ಅವ್ರನ್ನ ಲಾಂಚ್ ಒಳಗಡೆ ಇದು ಮಾಡ್ಕೊಳ್ತಾ ಇರಲಿಲ್ಲ ಕಾರ್ಗಳನ್ನ. ಸೊ ಇವಾಗೆಲ್ಲ ಡೈರೆಕ್ಟಾಗಿ ದೇವಸ್ಥಾನ ಗಂಟನೂ ಕಾರಲ್ಲೇ ಹೋಗ್ಬೋದು. ಈ ಒಂದು ಬ್ರಿಡ್ಜಿಂದ ತುಂಬ ಅನುಕೂಲ ಆಗಿದೆ.
ಸೊ ನೋಡಿ, ಸಿಗಂದೂರು ದೇವಸ್ಥಾನಕ್ಕೆ ಸೆಕೆಂಡ್ ಟೈಮ್ ಬಂದಿರೋದು. ಬಟ್ ಹೇಳಬೇಕು ಅಂದರೆ ಒಂದು 10 ವರ್ಷ ಆದ್ಮೇಲೆ ಬಂದಿದ್ದೀನಿ ಇಲ್ಲಿಗೆ. ಬಟ್ ಬ್ರಿಡ್ಜ್ ಆಗಿದೆಯಲ್ಲ, ಈ ಬ್ರಿಡ್ಜಿಂದನೇ ಒಂಥರ ನೋಡೋದಕ್ಕೆ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಒಂದು ವ್ಯೂ ಸಖತ್ತಾಗಿ ಬರ್ತಿದೆ. ಸೊ ಈ ಬ್ರಿಡ್ಜ್ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಇದರೊಳಗೆ ರೀಲ್ಸಲ್ಲೆಲ್ಲ ತುಂಬ ಖುಷಿ ನೋಡಿಬಿಟ್ಟು. ಸೊ ಇವಾಗ ಬರೋವಂಥ ಒಂದು ಚಾನ್ಸ್ ಸಿಕ್ತು ನನಗೆ. ಬಟ್ ಮಳೆ ಬರ್ತಾ ಇದೆ ಸಾಯಂಕಾಲ ಟೈಮು. ಬಟ್ ಫುಲ್ ವೆದರ್ ಆಗಿರ್ಬೋದು, ಏನು ಕೂಲಾಗಿದೆ. ಏನು ಚೆನ್ನಾಗಿದೆ ಗೊತ್ತಾ. ಒಂಥರ ಇದರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಒಂಥರ ಖುಷಿ. ಕೈಗಳು ಓಡಾಡೋದಕ್ಕೆ ತುಂಬ ಅನುಕೂಲ ಆಗಿರೋಂಥ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಬಟ್ ಮೇಲಿಂದ ಡ್ರೋನಲ್ಲಿ ಮಾಡಿದ್ರಂತೂ ಸಖತ್ತಾಗಿ ಬರುತ್ತೆ ಈ ವಿಡಿಯೋ. ಬಟ್ ಏನು ಮಾಡೋದು, ಡ್ರೋನ್ ಇಲ್ಲ ನಮ್ಮ ಹತ್ರ. ನಾವು ಮಾಮೂಲಿ ವಿಡಿಯೋ ಎಲ್ಲ ಫೋನಲ್ಲಿ ಶೂಟ್ ಮಾಡೋವಂಥದ್ದು. ಸೊ ಹತ್ರಕ್ಕೆ ಹೋಗಿ ನೋಡುವಾಗ ಒಂಥರ ಖುಷಿ ಆಗುತ್ತೆ. ಸೊ ಲೈಫಲ್ಲಿ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು, ಡಿಫ್ರೆಂಟ್ ಆಗಿರೋದು. ಒಂಥರ ಚೆನ್ನಾಗಿದೆ ಇದೆಲ್ಲ. ಸೊ ಬೆಡ್ ರಿಡನ್ ಟೈಮಲ್ಲಿ ಲೈಫೇ ಬೇಡ ಅನಿಸ್ತಾಯಿತ್ತು. ಈಗ ಹೊರಗಡೆ ಬಂದಮೇಲೆ ಎಷ್ಟೇ ಬೆನ್ನೋವಿದ್ದು, ಎಷ್ಟೇ ಇದಿದ್ರು ಲೈಫಲ್ಲಿ ಆ ನೋವನ್ನೆಲ್ಲ ಮರೆತು ಮುಂದೆ ಸಾಗೋಣ, ನಾವು 4 ಜನದಂತೆ ಜೀವನ ಮಾಡಬೇಕಂತ ಅನಿಸುತ್ತೆ ನಮಗೂ. ಸೊ ಎಂಥ ಒಂದು ವೆದರು, ಎಷ್ಟು ಚೆನ್ನಾಗಿದೆ. ಅಪ್ಪ ಎಷ್ಟು ದೊಡ್ಡ ನದಿ ಅನಿಸುತ್ತೆ. ಸಖತ್ತು ಒಂದು ಇದು ಸಮುದ್ರ ಥರನೇ ಇದೆ ಇದು. ಪಕ್ಕದಲ್ಲಿ ನಿಂತಿದೆ, ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಇದೆ. ಇದು ದೊಡ್ಡ ಬ್ರಿಡ್ಜು. ಮಲೆನಾಡಿನಲ್ಲಿ ಯಾವಾಗಲೂ ಮಳೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಹೋಗಿದ ಕಡೆ, ಅದರಲ್ಲೂ ಶಿವಮೊಗ್ಗ ಅಂತ ಹೆಸರಾಂತ ಒಂದು ಪ್ಲೇಸಸ್ ಬಂದರೆ ಅದು ಜಾಸ್ತಿ ಮಳೆಗಳ ಒಂದು ನಾಡು ಅಂತಲೇ ಹೇಳ್ಬೋದು. ಯಾವಾಗಲೂ ಮಳೆಗಳಿಂದನೇ ತುಂಬಿರುವಂಥ ಒಂದು ಪ್ಲೇಸು. ಅಲ್ಲಿ ಹೋಗೋದಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಈ ಧೂಳು, ಈ ಶಬ್ದ ಮಾಲಿನ್ಯ ಇದನ್ನೆಲ್ಲ ನೋಡುವಾಗ ಒಂದು ಗಿಡ ಮರಗಳಿಲ್ಲ, ಸರಿಯಾಗಿ ಏನೂ ಇಲ್ಲ. ಆದರೆ ಆ ಶಿವಮೊಗ್ಗ ಸೈಡ್ ಹೋದರೆ ಅಲ್ಲಿ ದಟ್ಟ ಕಾಡುಗಳು, ನೀರರಿಯೋ ಸೌಂಡು, ಮತ್ತು ಅಲ್ಲಲ್ಲಿ ಕಾಣೋ ಅಂಥ ಕೆರೆ, ನದಿಗಳು, ಇವನ್ನೆಲ್ಲ ನೋಡ್ತಾ ಅಬ್ಬಾ ಏನು ಚೆನ್ನಾಗಿದೆಯಪ್ಪ ಈ ಜೀವನ, ಈ ಲೈಫ್ ಎಷ್ಟು ಚೆನ್ನಾಗಿದೆ, ಇಂಥ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂತೂ ಇಂತೂ ಮಳೆ ನಿಲ್ತಪ್ಪ. ಆ್ಯಕ್ಚುಲಿ ಈ ಬ್ರಿಡ್ಜ್ ಬಗ್ಗೆ, ಈ ನದಿ ಬಗ್ಗೆ ಹೇಳೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರಿನ ಮೇಲೆ ನಿರ್ಮಿಸಲಾದ ದೇಶದ 2ನೇ ಅತಿ ಉದ್ದದ ಕೇಬಲ್ ಸೇತುವೆ ಅಂತ ಹೇಳ್ಬೋದು. ಇದು ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ನಡುವೆ ಸಂಪರ್ಕ ಕಲ್ಪಿಸುವಂತ ಒಂದು ದೊಡ್ಡ ಬ್ರಿಡ್ಜ್ ಅಂತ ಹೇಳ್ಬೋದು. ಮಲೆನಾಡ ಜನರಿಗೆ ದಶಕಗಳ ಕನಸಾದ ಈ ಸೇತುವೆ ಪ್ರಯಾಣದ ಸಮಯವನ್ನ ಉಳಿಸಲಿಕ್ಕೆ ಅಂತಾನೆ ಮಾಡಿರುವಂತ ಒಂದು ದೊಡ್ಡ ಸೇತುವೆ. ಇಲ್ಲಿ ಸಂಜೆ ಆದ್ರೆ ಲೈಟ್ ಕೂಡ ಆನ್ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಒಬ್ರು ಅದನ್ನ ವಹಿಸ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಸೊ ನಾವು ಸಂಜೆ ಹೊತ್ತು ಹೋಗಿರೋದಕ್ಕೆ ಹಂಗಾಗಿ ಗೊತ್ತಾಯ್ತು ನಮ್ಗೆ ವಿಷಯ. ಬಟ್ ಮಳೆ ನಿಂತಾದ್ಮೇಲೆ ಈ ಸೇತುವೆ ಮೇಲೆ ವಿಡಿಯೋ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಈ ಸೇತುವೆ ಹತ್ರ ಬಂದಾಗ ಸಿಕ್ಕಾಪಟ್ಟೆ ಮಳೆ, ಬಟ್ಟೆ ಎಲ್ಲ ತೇವಾಗ್ಬಿಟ್ಟಿತ್ತು. ಆಮೇಲೆ ಡ್ರೆಸ್ ಪೂರ್ತಿ ನಿಂದೋಗ್ಬಿಟ್ಟಿತ್ತು. ದೇವಸ್ಥಾನದಿಂದ ಹಂಗೆ ಬರ್ಬೇಕಾದ್ರೆ ಮತ್ತೆ ಕಾರ್ಗತ್ತಿ ಮತ್ತೆ ಬೈಕ್ನೆಲ್ಲ ಅದ್ರೊಳಗಡೆ ಹಾಕೊಂಡು ಯಾಕೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟು ದೇವಸ್ಥಾನದಿಂದ ಒಂದು 6 ರಿಂದ 7 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ. ಸೊ ಹಂಗೆ ರೋಡ್ ಮೇಲೆ ಬಂದೆ. ಅಟ್ಲೀಸ್ಟ್ ಬ್ರಿಡ್ಜ್ ಮೇಲೆ ಒಂದು ವಿಡಿಯೋ ಮಾಡಬೇಕು ಅನ್ನೋದು ನಂಗೆ ತುಂಬ ದಿನಗಳ ಆಸೆ ಇತ್ತು. ಯಾಕಂದರೆ ಈ ಹೊಸ ಬ್ರಿಡ್ಜ್ ಆದಾಗ ಒಂಥರ ಆಸೆ ಆಗ್ತಿತ್ತು ನನಗೆ, ಒಂದ್ಸರಿನಾದ್ರೂ ಹೋಗ್ಬೇಕಲ್ಲ ನಾನು ಬ್ರಿಡ್ಜ್ ಮೇಲೆ ಅಂತ. ಸೊ ಈ ಆಸೆ ಆದಷ್ಟು ಬೇಗನೆ ನೆರವೇರ್ಬಿಡ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಲೈಫೇ ಬೇಡ ಅಂತ ಬೆಡ್ ರಿಡನ್ ಆಗಿರೋ ನಮ್ಮಂಥವ್ರಿಗಂತೂ ಇಂಥ ಪ್ಲೇಸ್ಗಳು ತೋರಿಸ್ಬಿಟ್ರೆ ಲೈಫ್ ಮೇಲೆ ಇನ್ನೂ ಆಸೆ ಬರುತ್ತೆ. ಇನ್ನೂ ಇರೋ ಅಷ್ಟು ದಿನ ಓಡಾಡ್ಬೇಕು, ನಾವು ಒಂಥರ ಖುಷಿಯಾಗಿ ಬದುಕಬೇಕು 4 ಜನದಂತೆ ಅಂತ ನಮಗೂ ಅನಿಸುತ್ತೆ. ಲೈಫ್ ಯಾರಿಗೆ ಬೇಡ ಹೇಳಿ, ಲೈಫ್ ಎಲ್ರಿಗೂ ಬೇಕಾಗಿರುತ್ತೆ. ಬಟ್ ಏನು ಗೊತ್ತಾ, ಲೈಫಲ್ಲಿ ನೆಮ್ಮದಿಯಾಗಿರ್ಬೇಕು. ಏನೇ ಇರಲಿ ಬಿಡಲಿ, ಗಂಜಿ ಕುಡಿತಾರೋ, ಒಂದು ತಂಗ್ಳು ತಿಂತಾರೋ, ಏನೋ ತಿನ್ಬೋದು. ಆದರೆ ಮನುಷ್ಯ ಒಬ್ಬ ಒಳಗಡೆಯಿಂದ ನೆಮ್ಮದಿಯಾಗಿದ್ದ ಅಂದರೆ ಲೈಫಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದಂತೆ. ಹಂಗೆ ನಂಗೆ ಇವತ್ತು ಕಾಲಿಲ್ಲ ಅಂತ ನಾನು ಫೀಲ್ ಮಾಡ್ಕೊಂಡು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಹತ್ರ ಯಾರು ನೋಡ್ತಾರೆ ನಮ್ಮನ್ನ ಅಲ್ವಾ. ಅದಕ್ಕೆ ನಮಗೆ ನಮ್ಮ ಲೈಫ್ನ ನಾವೇ ಚೇಂಜ್ ಮಾಡ್ಕೋಬೇಕು. ಅಂದರೆ ನಮ್ಮಲ್ಲೇ ಇದೆ ಅದು. ನಮ್ಮನ್ನ ನಾವೇ ಚೇಂಜ್ ಮಾಡ್ಕೋಬೇಕು, ನಾವೇ ಬದುಕಬೇಕು ಅನ್ನೋದನ್ನ ನಮ್ಮ ಮೈಂಡಿಂದ ನಾವೇ ಬರ್ಸ್ಕೋಬೇಕು ಅದನ್ನು.
ಯಾರೋ ಬಂದು ಹೇಳ್ಬೇಕಾಗಿದ್ದಿಲ್ಲ ನಮ್ಮ ಲೈಫ್ನ ನಾವೇ ಉದ್ಧಾರ ಮಾಡ್ಕೋಬೇಕು ಅಂತ. ಆದರೆ ಒಂದಷ್ಟು ಜನ ಹಂಗೆ ಆಡ್ಕೊಳ್ತಾರೆ, ನಮ್ಮನ್ನ ಹಿಂಗೆ ಆಡ್ಕೊಳ್ತಾರೆ ಅಂತ ನಾವೇನಾದರೂ ಒಂದು ಕಡೆ ಮೂಲೆ ಕೂತ್ರೆ ನಮ್ಮ ಲೈಫು ಕಂಪ್ಲೀಟ್ಲಿ ಸ್ಪಾಯ್ಲ್ ಆಗುತ್ತೆ. ಹಾಗಾಗಿ ಇರೋದು ಒಂದೇ ಜನ್ಮ, ಇನ್ನೊಂದು ಜನ್ಮದ ಒಂದು ಕನಸಂತೂ ಬೇಕಾಗಿರಲ್ಲ ನಮಗೆ. ಯಾಕಂದರೆ ಇರೋದೊಂದು ಜನ್ಮನೇ ಒಂದು ಸಾರ್ಥಕತೆ ಮಾಡ್ಕೋಬೇಕು ನಾವು. ಸೊ ಯಾರೋ ಏನೋ ಅಂತಾರೆ ಮಾಡ್ತಾರೆ ಅಂತ ಕೂತ್ಕೊಂಡು ನನಗೂ ಬರುತ್ತೆ, ನಾನು ಈ ಥರ ಇದ್ದೀನಿ, ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದೀನಿ, ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಬಲವಂತವಾಗಿ ಯಾರ ಹತ್ರನೂ ಏನು ಇಸ್ಕೊಂಡಿಲ್ಲ, ಬಟ್ ಅವ್ರಿಗೆ ಕೊಡ್ತೀನಿ ಅಂದರೆ ಇಸ್ಕೊಳ್ತೀನಿ, ಅದ್ರಲ್ಲಿ ತಪ್ಪೇನೂ ಇಲ್ಲ. ಹಂಗನ್ಬಿಟ್ಟು ನಾನು ಬೇಕಂತ ಯಾವಾಗಲೂ ಬೇಡ್ಕೊಂಡು ಕೂತಿರೋ ಅಂಥ ಸ್ವಭಾವ ಏನೂ ಇಲ್ಲ ನನಗೆ. ಎಲ್ಪ್ ಬೇಕಾದಾಗ ನಾನು ಕೇಳ್ತೀನಿ, ಕೊಡೋರಿದ್ರೆ ಕೊಡ್ತಾರೆ, ಬಟ್ ಯಾವಾಗಲೂ ಎಲ್ಪು ಅಂತ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ನಾವು ದುಡಿತಾ ಇರಬೇಕು, ನಾವು ಸ್ವತಂತ್ರವಾಗಿ ಖರ್ಚು ಮಾಡಬೇಕು ಮತ್ತು ಜೀವನ ಮಾಡಬೇಕು ಅಂದರೆ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ದುಡಿತಾ ಇರಬೇಕು. ಸೊ ನಾನು ನನ್ನ ಕೈಯಲ್ಲಿ ದುಡಿಯೋದಕ್ಕಾಗಲ್ಲ ಹೊರಗಡೆ ಹೋಗಿ ಅಂತಲೇ ನಾನು ಯೂಟ್ಯೂಬ್ನ ಚಾಯ್ಸ್ ಮಾಡ್ಕೊಂಡೆ. ಅದರಿಂದ ಏನೋ ಅಲ್ಪ ಸ್ವಲ್ಪ ದುಡ್ಡು ಬಂದ್ರೂ ಅದರಿಂದ ಒಂದು ನೆಮ್ಮದಿ ಇದೆ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ನಾನು ಬದುಕ್ತಾ ಇದ್ದೀನಿ ಅಂತ. ಬಟ್ ಏನೇ ಬಂದರೂ ನಾವು ಒಂದು ಕಡೆ ಅದರಲ್ಲಿ ಶ್ರಮ ಪಟ್ಟಿರ್ತೀವಿ. ರಾತ್ರಿ 12 ಗಂಟೆ ಆದರೂ 1 ಗಂಟೆ ಆದರೂ 3 ಗಂಟೆವರೆಗೂ ಕೂಡ ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ ಎಷ್ಟೋ ಸಾರಿ. ಸೊ ಇದು ನನ್ನ ಕೆಲಸ, ನನ್ನ ದುಡಿಮೆ. ಯೂಟ್ಯೂಬ್ ಅನ್ನೋದು ನನ್ನ ದುಡಿಮೆ. ಅದಕ್ಕೆ ನಾನು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಚಾನಲ್ನು ನಡೆಸ್ಕೊಂಡು ಎರಡರಲ್ಲೂ ದುಡಿಬೇಕಂತ ಒಂದು ಆಸೆಯಿಂದ ಬಂದಿರೋವಂಥದ್ದು, ಈ ಜೀವನ ನಡೆಸ್ತಾ ಇರೋವಂಥದ್ದು. ಇವಾಗಂತೂ ನನ್ನ ಮಗ ಬಂದಿರೋದಕ್ಕೆ ನನಗೆ ಸ್ವಲ್ಪ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆಗಿದೆ. ಮನೆ ದಿನಸಿ ಆಗಿರ್ಬೋದು, ಮಗು ಎಜುಕೇಷನ್ನು, ಮತ್ತು ನನ್ನದು ಹೆಲ್ತ್ ಇಶ್ಯೂ, ಮತ್ತು ಹೊರಗಡೆ ಹೋದಾಗ ನನಗೂ ಪೆಟ್ರೋಲ್ ಖರ್ಚು ಬರುತ್ತೆ, ಮತ್ತು ಅಲ್ಲಿ ಇಲ್ಲಿ ತಿನ್ನೋದು ಉಣ್ಣೋದು ದಿನದ ಪೂರ್ತಿ ಇದು ಖರ್ಚು ವೆಚ್ಚಗಳು ಬರುತ್ತೆ. ಡ್ರೈವಿಂಗ್ ಮಾಡೋರಿಗೆ ನಾನು ದುಡ್ಡು ಕೊಡಬೇಕು. ಸೊ ಅವ್ರು ಡ್ರೈವಿಂಗ್ ಮಾಡೋರು ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಕೆಲವೊಂದು ಸಾರಿ ಮಾಡಿಸ್ಕೊಳ್ತೀನಿ, ಯಾಕಂದರೆ ನನ್ನ ಕೈಯಲ್ಲಿ ಆಗಲ್ಲ. ಹಾಗಾಗಿ ಅದಕ್ಕೆಲ್ಲ ನಾನು ಒಂದು ಏನಾದರೂ ಒಂದು ವರ್ತು ಕೊಟ್ಟರೆ ತಾನೇ ಎಂಥವ್ರಾದ್ರೂ ಮಾಡೋಕ್ಕೆ ಸಾಧ್ಯ. ಸೊ ಅದನ್ನು ತಿಳ್ಕೊಳ್ದೆ ಕೆಲವೊಬ್ರು ಹೆಂಗೆಂಗೋ ಮಾತಾಡ್ತಾರೆ. ಅವ್ರಿಗೇನು ಗೊತ್ತು ನಾನು ಮಾಡೋ ಖರ್ಚು ಎಷ್ಟಿದೆ, ನನಗೆ ಎಷ್ಟು ಖರ್ಚು ಬರ್ತಿದೆ, ನಾನು ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ. ಇವತ್ತು ಒಂದು ಒಳ್ಳೇದಾಗಿ ನಾನು ಮಾಡ್ಕೊಂಡು ಹೋದರೆ ಮುಂದೆ ನಂಗೆ ಅದು ತ್ರಿಬ್ಬಲ್ ಒಳ್ಳೇದಾಗುತ್ತೆ. ನನ್ನ ಚಾನಲ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಬಟ್ ಇವತ್ತು ನನಗೆ ಒಂದು 3 ರೂಪಾಯಿ ಖರ್ಚಾಗುತ್ತೆ ಅಂದರೆ ನಾನು 6 ರೂಪಾಯಿ ಬರೋದನ್ನ ನಾನು ಕಳ್ಕೊಬೋದು. ಹಾಗಾಗಿ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ವಿಡಿಯೋ ಮಾಡ್ತಿರೋದು. ಕೆಲವೊಬ್ರು ಪ್ರಶ್ನೆಗಳಿಗೆ ನಾನು ತಲೆನೂ ಕೆಡ್ಸ್ಕೊಳ್ಳಲ್ಲ. ನೆಗೆಟಿವ್ ಹಾಕೋರು 1000 ಜನ ಇದ್ದಾರೆ. ಎಂತೆಂಥ ದೇವ್ರುಗಳನ್ನೇ ಬಿಟ್ಟಿಲ್ಲ, ಆಮೇಲೆ ಎಂತೆಂಥ ಆ್ಯಕ್ಟರ್ಗಳನ್ನೇ ಬಿಟ್ಟಿಲ್ಲ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಇಂಥ ಕಿತ್ತೋದು ಕಚಡ ಕಮೆಂಟ್ಗಳು ಹಾಕ್ತಾ ಇರ್ತಾರೆ. ಇನ್ನು ನಮ್ಮಂಥ ಸಾಮಾನ್ಯ ಜನರು ಯಾವ ಮೂಲೆಗೆ ಅನ್ಕೊಂಡು ನಾನು ಮುಂದೆ ಸಾಕ್ತಾ ಇದ್ದೀನಿ. ಎಂಥ ಕಿತ್ತೋದು ನಾಯಿ ಗಜ್ಜಿ ನಾಯಿಗಳು ಬೊಗಳ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಂದು ನನ್ನ ಕಮೆಂಟಲ್ಲಿ ಬೊಗಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವೆಲ್ಲ ಒಂದು ನನ್ನ ಕಾಲಕ್ಕೆ ಚಪ್ಪಲಿ ಹಾಕೊಂಡ್ರೆ ಗೊತ್ತಾಗಲ್ಲ, ನಾನು ಚಪ್ಪಲಿ ಶೂ ಸಮಾನ ಅಂತ ಹೇಳ್ಕೊಂಡು ನಾನು ಮುಂದೆ ಹೋಗ್ತೀನಿ. ಆಮೇಲೆ ನಾಯಿಗಳಿಗೂ ಹೋಲಿಸ್ಬಾರ್ದು ಅವ್ರನ್ನ, ಯಾಕೆ ಅಂದರೆ ನಾಯಿಗಳಿಗೆ ನಿಯತ್ತಿರುತ್ತೆ, ಇಂಥ ಕಚ್ಚಡ ಗಜ್ಜಿ ನಾಯಿಗಳಿಗೆ ನಿಯತ್ತಿರಲ್ಲ. ತಿರ್ಗಾ ನಾಯಿ ಅಂತಲೇ ಬರ್ತೈತೆ, ಏನು ಮಾಡೋಣ. ಇಂಥ ನನ್ನ ಮಗನ ಬೈಯೋದಕ್ಕೆ ಮಾತೇ ಬರಲ್ಲ ನಮಗೆ. ಆ ನಾಯಿಗಳಿಗೆ ಮಾತ್ರ ಹೋಲಿಸ್ಬಾರ್ದು, ಯಾಕಂದ್ರೆ ನಾಯಿನ ನಾರಾಯಣ ಅಂತಾರೆ. ಆಮೇಲೆ ಅದರಷ್ಟು ನಿಯತ್ತಿನ ಪ್ರಾಣಿ ನಾವುಗಳು ಕೂಡ ಇರೋಕ್ಕಾಗಲ್ಲ. ಮನುಷ್ಯರೆಲ್ಲ ನಿಯತ್ತಿಲ್ದವು ಅಂತಲೇ ನಾನು ಹೇಳೋದು. ಆ್ಯಕ್ಚುಲಿ ಒಂದು ಕಡೆ ಉಳ್ಕೊಳಕ್ಕೆ ಬಂದಿದ್ದೀವಿ ಇವಾಗ. ಸೊ ಸೆಕೆಂಡ್ ಡೇ ಇದು. ಆ್ಯಕ್ಚುಲಿ ಸ್ಟಾಲ್ ಆಗಿದ್ದು ನಿನ್ನೆ. ಸೊ ಇವತ್ತು ನಾವು ಸೋಮವಾರ. ಸೊ ಪೂರ್ವಿಗೆ 2 ದಿನ ರಜೆ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಬರೋದು ಬಂದಿದ್ವಿ, ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತೆ ಬರೋದಕ್ಕಾಗಲ್ಲ ಶಿವಮೊಗ್ಗಗೆ, ಹಾಗಾಗಿ ಚೌಡೇಶ್ವರಿಗೆ ಹೋಗ್ಬಿಟ್ಟು ಬಂದಿದ್ದಾಯಿತು. ಸೊ ನಾಳೆ ಜೋಗ ಒಂದಿದೆ, ಅದು ಬಿಟ್ಟರೆ ಇನ್ನೊಂದು ಪ್ಲೇಸ್ ಬಂದು ಬಳೆ ಹೇಳೋಕ್ಕಿರುತ್ತಲ್ಲ, ಬಳೆ ಪದ್ಮಾವತಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಸೊ ಈ ಥರ ಪ್ಲ್ಯಾನಿಂಗ್ ಇರೋ ಅಂಥದ್ದು. ಸೊ ನಾಳೆ ಮುಗಿಸ್ಕೊಂಡು ನಾಡಿದ್ದು ಬೆಳಿಗ್ಗೆ ಒಬ್ರನ್ನ ಮೀಟ್ ಆಗಬೇಕು, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋ ಅಂಥದ್ದು. ಸೊ ಒಂದು ಕೆಲಸದ ಮೇಲೆ ಬಂದಿದ್ದೀನಿ. ಆ್ಯಕ್ಚುಲಿ ನೋಡೋಣ ಏನಾಗುತ್ತೆ, ಏನು ಕತೆ ನೆಕ್ಸ್ಟು ನನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದು ಮರಿಯಾ ಮ್ಯಾಮ್ ಅಂತ. ಆ್ಯಕ್ಚುಲಿ ಅವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ, ತುಂಬ ಸಮಾಜ ಸೇವಕಿ ಅಂತ ಹೇಳ್ಬೋದು ಮ್ಯಾಮ್ಗೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಆ್ಯಕ್ಚುಲಿ ನಾವಿರೋ ಪ್ಲೇಸ್ ಬಂದು ನಾಳೆ ಮೆನ್ಷನ್ ಮಾಡ್ತೀನಿ ಎಲ್ಲಿದ್ದೋ ಏನು ಕತೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಸೊ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಇವಾಗ ಮತ್ತೆ ಸಿಗ್ತೀವಿ ನಾಳೆ ವಿಡಿಯೋದೊಂದಿಗೆ. ಸೊ ನಾಳೆ ಜೋಗಲ್ಲಿ ಸಿಗ್ತೀವಿ. ಗುಂಡು ಬಾಯ್ಲಿ, ಗುಂಡು ಬಾಯ್ಲಿ, ಗುಂಡು ಗುಂಡ ಹಾಯ್ ಬಾರ ಇಲ್ಲಿ ಬೈಲಿ ಗುಂಡ. ಚೈನ್ ಬಿಚ್ಚು ಅವ್ನಿಗೆ ಯಾಕೋ. ಓನಮ್ಮ ಓನು ಪುಟ್ಟು ಓನೇ ಬಂಗಾರ. ಏನು ಹಾಕೊಂಡು ಮುಗ್ತಾನಲ್ಲ ಮಮ್ಮಿ ನೀನು. ಅಯ್ಯೋ ಮಮ್ಮಿನ ಮಾತಾಡ್ಸಕ್ಕೆ ಬಿಟ್ಟಿಲ್ಲ 3 ದಿನದಿಂದ ಅಂತ ಅವನಿಗೆ ಪ್ರೀತಿ. ಮಮ್ಮಿ ಕಂಡ್ರೆ ಪ್ರೀತಿ ಅವನಿಗೆ. ಅಲ್ಲ ಗುಂಡು ಓನೇಮ್ಮ. ಅಯ್ಯೋ ಪಾಪ ಹೆಂಗಾಡ್ತವನು. ಬಾರ ಇಲ್ಲಿ ಬೈಲಿ ಬಾ. ಏನು ನಮ್ಮ ಸಮಾಚಾರ ಏನು ಹೇಳು. ಅಯ್ಯ ಹೇಳಲೇ. ಏನು ಹೊಟ್ಟೆ ಸಿಗ್ತದೆ ಕಳ್ಳನ ಮಗನಿಗೆ. ನಾನ್ ವೆಜ್ ತಿಂದಿಲ್ವಾ ನೆನ್ನೆ? ನಾನ್ ವೆಜ್ಜು ಅವ್ರ ಮನೇಲಿ ಮಾಡಿಸಿರ್ಲಿಲ್ವಾ? ನೆನ್ನೆ ನೈಟ್ ತಿಂದವನೇ, ಬೆಳಗ್ಗೆ ತಿಂದವನೇ, ಆಮೇಲೆ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನ ಕರ್ಕೊಂಡು ಬಂದಿರೋದು ಗುಂಡುನ. ಕಳ್ಳನ ಮಗನು. ಇವಾಗ ನಾನ್ ವೆಜ್ ಇಲ್ಲ ಅಂತ ನನ್ನ ಮಗ ತಿಂದಿಲ್ಲ ಸಾಯಂಕಾಲ ಊಟ. ನಾವೇನು ಮಾಡೋಣ? ಹಸ್ಕೊಂಡಿರ್ಲಿ ಬಿಡು. ನಿಮಗೆ ತಿನ್ಬೇಡ ಅಂತ ಯಾರು ಹೇಳಿದ್ರಾ? ಗುಂಡ ಗುಂಡ ಯಾಕೋ ತಿಂದಿಲ್ಲ ಊಟ? ದೇವಸ್ಥಾನಕ್ಕೆ ಬಂದು ನಾನ್ ವೆಜ್ ಹಾಕ್ತಾರೆ ನಿನಗೆ. ನಾವು ನಾನ್ ವೆಜ್ ಹಾಕಲ್ಲ. ಏನಾರ ಮಾಡ್ಕೋ ಹೊಸ್ಕೊಂಡಿರು. ನಿನಗೆ ಒಂಚೂರು ಬುದ್ಧಿ ಬರಲಿ ನಿನಗೆ. ನೀನು ಹೇಳಿ ಮಾತು ಕೇಳಲ್ಲ. ಬುದ್ಧಿ ಬರಲಿ ನಿನಗೆ. ಬುದ್ಧಿ ಬರಲಿ. ಹೋಗು ತೀಟೆ ಮಾಡ್ತ್ಯಾ ಮೈಲಿ ಕೈ ಕೊಡಿಲಿ. ಗುಂಡು ನೀನು ಕೈ ಕೊಡಿಲಿ. ಬಿಡೋ ಕೆರ್ಕಣಿ ಸಾಕು. ಬರೀಲಿ ಗುಂಡಮ್ಮ. ಗುಂಡುರಾಜ್ ಕೈ ಕೊಡಿ. ಕೈ ಕೊಡಿ ನಿಮ್ಮದು. ಕೈ ಕೇಳಿದ್ದು ಕೈ. ಹಾಂ ಕೈ ಕೊಡು. ಅಯ್ಯೋ ಮಗುಗೆ ಹೆಂಗೆ ಅರ್ಥ ಆಗ್ಬಿಡ್ತದೆ ನೋಡಿ. ಕೈ ಎಷ್ಟು ಚೆನ್ನಾಗಿ ಕೊಡ್ತದೆ ಮಗು. ಚಿನ್ನ ಮಗು. ಗುಂಡಮ್ಮ ಕಾರ್ ಹೋಯ್ತೈತೆ. ಹೋಗು ಹುಡು ಕಾರ್ ಹೋಯ್ತೈತೆ. ಕಾರ್ ಹೋಯ್ತೈತೆ. ಕಾರ್ ಸೌಂಡ್ ಕೇಳಿದ್ರೆ ಸಾಕು ಓಡ್ಬಿಡ್ತದೆ. ನಮ್ಮದೇ ಕಾರು ಅಂತ ಗೊತ್ತಾಗ್ಬಿಡ್ತದೆ ಗುಂಡನಿಗೆ. ಗುಂಡು ಹಂಗೆಲ್ಲ ಆಟ ಆಡ್ಬಾರ್ದು. ಹೊಡ್ತೀನಿ ನೋಡು. ಬಿಡು ಬೈಲಿ. ಈ ಕಡೆ ಇದೆ ಮೇಲೆ. ಅದೇನು ಬಾಯ ಅನ್ಕೊಂಡು ಹಿಂಗೆ ಮನೆ ಕಣಿತ. ಏನಿದು ಇದೆ ಮೇಲೆ? ಗುಂಡನ್ಗೆ ಒಳ್ಳೆ ಜಾಗ ಸಿಕ್ಬಿಟ್ಟೈತಿ ಇವತ್ತು. 3 ದಿನದಿಂದ ಮಣ್ಣು ಕೆರೆದು ಅವ್ರ ಮನೆ ಬಾಗಿಲಲ್ಲಿ 3-4 ಗುಂಡಿ ದೊಡ್ಡ ಗುಂಡಿ ಮಾಡಿಬಿಟ್ಟವ್ನು ಅವ್ರ ಮನೆ ಬಾಗಿಲಲ್ಲಿ. ಅಯ್ಯೋ ಎಂಥ ತೀಟೆ ನನ್ನ ಮಗ ಅಂದರೆ ಎಲ್ಲೂ ಸುಮ್ಮನೆ ಇರಲ್ಲ. ಅದಕ್ಕೆ ಕಾರಲ್ಲಿ ಅದನ್ನು ಮೂತಿದು ಹಾಕೊಂಡು ಬಂದಿದ್ದು. ಆ್ಯಕ್ಚುಲಿ ಏನೂ ಬಿಡಲ್ಲಪ್ಪ. ಎಲ್ಲ ಕಿತ್ತು ಎಸಿತಾನೆ. ಕಾರ್ ತುಂಬ ಓಡಾಡ್ತಾನೆ. ಅದಕ್ಕೋಸ್ಕರ ತೀಟೆ ಮಾಡ್ತಾನೆ ಅಂತಲೇ ಅದನ್ನು ಹಾಕಿರೋ ಸ್ವಲ್ಪ ಸೈಲೆಂಟಾಗಿರ್ತಾನೆ. ಗುಂಡುರಾಜ್ ನನ್ನ ಮಗನೇ ಹೋಗೋದು ಕೇಳಿಸೋದು. ಗುಂಡಣ್ಣ ಇರೋಳು. ಗುಂಡು ಎದ್ದು ಬರ. ಕಾಲು ಕೆರ್ಕೊಳ್ಳೋದು ಬ್ಯುಸಿ ಆಗೋನು ಹೋಗೋದು. ಇಟ್ಬರೋ ಗುಂಡ. ಏನು ನನ್ನ ಮಾತಿಗೆ ಮರ್ಯಾದೆ ಇಲ್ವೇ? ನಾವು ಮಮ್ಮಿ ಮಾತಿಗೆ ಒಂದಿಷ್ಟು ಮರ್ಯಾದೆ ಇಲ್ಲ. ಕೊಡು ಕೈ ಕೊಡು ನೀನು. ಕೈ ಕಾಲು ಕೊಡು. ಕಾಲು ಅನ್ಬೇಕು. ಕೈ ಅಂತ ಗೊತ್ತಾಗಲ್ಲ. ಕಾಲು ಕೊಡು. ಹ್ಯಾಂಡ್ಶೇಕ್ ಕೊಡು. ಅಯ್ಯೋ ನನ್ನ ಮನೆ ಹ್ಯಾಂಡ್ಶೇಕ್ ಕೊಡು. ಇದು ಕಾಲು ಕೊಡು. ಅಲ್ಲೇನು ಮುಸ್ ನೋಡ್ತೀವಿ. ಕಾಲು ಕೊಡು ರೀ. ಟ್ಯಾಂಕ್ಸ್ ಕೊಡು. ಕಳ್ಳನ ಮನೆ ಟ್ಯಾಂಕ್ಸ್ ಕೊಡು. ಕಳ್ಳನ ಮನೆ ಗುಂಡವು. ಏನು ನೈಸ್ ಹೊಡಿತಾರದು ನೀವು? ನೈಸ್ ಹೊಡಿತಾರದು ಏನು? ಅಯ್ಯೋ ಗುಂಡು ಕಿತ್ತಾಕ್ಬಿಟ್ಯಾ. ಏನಪ್ಪ ಗುಂಡು? ಏನು ಸಮಾಚಾರ? ಏನು ಹೇಳೋದು ಬಂದ್ಬಿಟ್ಟಿದ್ದಿ? ಏನು ಹೇಳ್ತಾಯಿದ್ಯಾ? ಓನಮ್ಮ. ಏನು ಹೇಳೋದು ಬಂದ್ಬಿಟ್ಟು? ಓನಪ್ಪ ಏನು ನಿಮ್ಮ ಕಂಪ್ಲೇಂಟ್ ಏನು? ನಡಿ ಹೋಗೋಣ ಆಚೆ. ಹೋಗಿ ನಡಿ. ರೆಡಿ ಆಯಿತು. ಮುದ್ಕೊಟ್ಬಿಟ್ಟೆ. ಇದಕ್ಕೆ ಬಂದಿದ್ದಕ್ಕೆ ಮುದ್ಕೊಟ್ಬಿಟ್ಟು ತುಟಿಗೆ ಮುದ್ಕೊಟ್ಬಿಟ್ಟ. ಗಲೀಜು ಮರಿ. ಇವಾಗ ನನ್ನ ಹತ್ರ ಬಂದ ನೈಸ್ ಹೊಡಿಯೋಕ್ಕೆ. ಆಚೆ ಕರ್ಕೊಂಡು ಯಾಕೋ ಕೈ ಕಚ್ಚೋದು? ಆಚೆ ವಾಶ್ರೂಮ್ಗೆ ಹೋಗ್ಬೇಕು ಬಾ. ಅದಕ್ಕೆ ಅರ್ಜೆಂಟ್ ಆಗ್ಬಿಟ್ಟೈತೆ ಅವ್ನು. ಗುಂಡು ಗುಂಡು ಬರೀ ಗುಂಡಮ್ಮ ಬಾಮ ಇಲ್ಲಿ. ನಿನ್ನ ಕಂಪ್ಲೇಂಟು ಹೋಗೋಣ. ನಡಿ ಹೋಗೋಣ. ಡೋರ್ ತೆಗೆದುಬಿಟ್ರೆ ಎಲ್ಲರಿಗೂ ಎದುರಿಸ್ಕೊಂಡು ಓಡೈತಾನೆ ಈಚೆಗೆ. ಅಯ್ಯೋ ಮಮ್ಮಿ ನಿಂಗೆ ಗೊತ್ತಾ? ನಾಯಿ ಕರ್ಕೊಂಡು ಹೋಯ್ತಿದ್ನಲ್ಲ ಬೆಳಗ್ಗೆ. ಅವ್ರು ಬಂದಿದ್ರಲ್ಲಿ
ಓಡ್ಬಿಟ್ರ ಕಡೆಗೆ ಅದೇ ಬೀಗ ತಕೊಟ್ರಲ್ಲ ಗುಂಡು ಆಯ್ತು ನಡಿ ಹೋಗೋಣ ನಡಿ ಹೋಗೋಣ. ಇನ್ನೊಂದು ಕಿಸ್ ಕೊಡು ಮಮ್ಮಿ, ಕಿಸ್ ತಗೋ ನನ್ನ ಕಡೆಯಿಂದ. ಬೇಡ ಸಾಕು, ಕಿಸ್ ಕೊಟ್ಟು ಸಾಕು. ನಡಿ ನಡಿ ಗುಂಡ ನಡಿ ಹೋಗೋಣ. ನಡಿ ನಡಿ ಹೋಗೋಣ. ಅಯ್ಯಜ್ಜ ಏನು ಬಾಯಿ ಆಡ್ತು ಅನ್ನೋದು ಯಾಕೆ ಇವತ್ತು ಏನಪ್ಪ ಇದು. ಇವತ್ತಿನ ನನ್ನ ಪ್ರಯಾಣ ಜೋಗ್ ಕಡೆಗೆ. ಆ್ಯಕ್ಚುಲಿ ನೆಕ್ಸ್ಟ್ ಬರುತ್ತೆ, ಆ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ. ಎಂತೆಂಥವರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ಬಟ್ ನಾನೇನೋ ಸಣ್ಣದಾಗಿ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ. ಸೊ ಹೊಸದಾಗಿ ಹೊಸ ಚಾನಲಲ್ಲಿ ಟ್ರಾವೆಲ್ ವೀಡಿಯೋಸ್ನ ವೀಲ್ ಚೇರಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕಾದ್ರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ನೆಲ್ಲ ಹಾಕ್ತಾ ಇದ್ದೀನಿ, ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಕ್ಕಂದರೆ ಒಬ್ಬರು ನಮ್ಮಂಥವ್ರು ಟ್ರಾವೆಲ್ ಮಾಡಿ ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಿಮ್ಗಳ ಸಪೋರ್ಟ್ ಬೇಕಂತ ನಾನು ಕೇಳ್ತಿರೋದಷ್ಟೇ. ಬಟ್ ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆಲ್ಲ ಸಹಾಯ ಮಾಡ್ತೀರ, ನಾವಿನ್ನು ಚಿಕ್ಕ ಯೂಟ್ಯೂಬರು. ಸೊ ನಮ್ಗಳಿಗೂ ಸಹಾಯ ಮಾಡಿ ಅಂತ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಜೋಗು ಮತ್ತು ಇನ್ನೊಂದು ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರ್ತಿದೆ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.